ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನನ್ನ ಪಾಪುಗೆ ಹ್ಯಾಂಡ್ ಕಾಸ್ಟಿಂಗ್ ಮಾಡಿಸೋದ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹೇಗೆಲ್ಲ ಇರುತ್ತೆ ಡೇ ಅನ್ನೋದನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ, ಅವ್ರು ಬಂದಿದ್ದಾರೆ, ಇನ್ವೈಟ್ ಮಾಡ್ತೀನಿ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದೆ, ನೀವೇ ನೋಡಿದ್ರಲ್ಲ ಹೇಗಿದೆ. ಸೊ ಹೇಳಿ. ನಮ್ದು ರೆಸಿನ್ ಹಾರ್ಟ್ ವರ್ಕ್ ಅಂತ ಹಿರಿಯೂರಲ್ಲಿ ಚಿತ್ರದುರ್ಗ. ಈಗ 6 hours ಜರ್ನೀಸ್ ಮಾಡ್ಕೊಂಡು ಪಾಪುಗೋಸ್ಕರ. ಪಾಪ ನೋಡಿ ಇವರಿಬ್ರು ಬಂದಿದ್ದಾರೆ ಅಷ್ಟು ದೂರ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಥ್ಯಾಂಕ್ ಯು ಸೋ ಮಚ್. ಹೇಳಿ, ನಿಮ್ಮ ಕಾಸ್ಟಿಂಗ್ ಬಗ್ಗೆ ಹೇಳಿ. ಕ್ಯಾಸ್ಟಿಂಗ್ ಈಗಂದ್ರೆ ರೆಡಿ ಮಾಡ್ಕೋಬೇಕು. ಪಾಪು ಕ್ಯಾಸ್ಟಿಂಗ್ ಮಾಡಾದ್ಮೇಲೆ ನೋಡೋಣ ಹೆಂಗಾಗುತ್ತೆ. ಅಷ್ಟೇ ಅಲ್ಲ, ಇವ್ರದ್ದು ಇನ್ನೊಂದು ಡೆಕೋರೇಷನ್ದು ಕೂಡ ಇದೆ. ಮ್ಯಾಜಿಕಲ್ ಈವೆಂಟ್ಸ್ ಅಂತ ಇದೆ ಹಿರಿಯೂರಲ್ಲಿ, ಈವೆಂಟ್ ಕಂಪನಿ. ಯಾರಾದ್ರೂ ಏನಾದ್ರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಶೋರ್ ಆಗಿ ರೀಸನಬಲ್ ಪ್ರೈಸಿಂಗ್ ಮಾಡ್ಕೊಡ್ತೀವಿ. ಎಲ್ಲ ಕಡೆ ಹೋಗ್ತಿರಲ್ವ? ಎಲ್ಲ ಕಡೆನೂ ಇರುತ್ತೆ, ಆಲ್ ಓವರ್ ಬ್ಯಾಂಗ್ಳೂರ್. ಆಲ್ ಓವರ್. ಹಾಯ್, ನಿಮ್ಮ ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಅಷ್ಟು ದೂರದಿಂದ ಬಂದಿದ್ದೀರಾ, ಪರವಾಗಿಲ್ಲ. ಸೊ ಥ್ಯಾಂಕ್ ಯು. ಫೈನಲಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಊಟ ಎಲ್ಲ ಮಾಡಿ. ಹೇಗಿತ್ತು ಅಕ್ಕ? ಅರೆ ಊಟನೇ ಮಾಡಲಿಲ್ಲ ಅವರು ಸರಿಯಾಗಿ. ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಪಪ್ಪಗೆ. ನೋಡೋಣ ಅದು ಹೆಂಗೆ ಬರುತ್ತೆ ಏನು ಅನ್ನೋದನ್ನ ನಿಮಗೆ ಇನ್ಸ್ಟಾದಲ್ಲಿ ಹಾಕ್ತೀನಿ. ಪ್ರಾಡಕ್ಟ್ ಬಗ್ಗೆ ಹೇಳೋಕೆ ಬಂದಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನನಗೆ ನೀವೇ ನೋಡ್ಬೋದು ಬ್ಲ್ಯಾಕ್ ಹೆಡ್ಸ್ ಎಷ್ಟು ಇದೆ. ನಾನು ಇದಕ್ಕೆ ಏನೇನೋ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಿದೆ. ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂದರೆ ಇವಾಗ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ, ಹಾಗೆ ಡಾಕ್ಟರ್ಗೂ ಫೀಸ್ ಕೊಡಬೇಕು. ಅಷ್ಟೊಂದು ಅಮೌಂಟು ಹೆಂಗಪ್ಪ ಖರ್ಚು ಮಾಡೋದು ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಅವಾಗ ನನಗೆ ಒಂದು ವೆಬ್ಸೈಟಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಕ್ಯೂರ್ ಸ್ಕಿನ್ ಅವ್ರದ್ದು ಪ್ರಾಡಕ್ಟ್ನ ನಾನು ನೋಡಿದೆ. ಹಾಗೆ ಅವ್ರದ್ದನ್ನ ನಾನು ಈ ಕಡೆ ಡಿಸ್ಪ್ಲೇ ಅಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಫಸ್ಟ್ ಹೇಗೆ ನಾವು ಅದನ್ನ ಡೌನ್ಲೋಡ್ ಮಾಡೋದು ಏನು ಅಂತ. ಆ್ಯಪ್ನ ಡೌನ್ಲೋಡ್ ಮಾಡಾದ್ಮೇಲೆ ನಮಗೆ ಅಂತಾನೆ ಒಂದು ಡಾಕ್ಟರ್ ಇರ್ತಾರೆ. ಅವ್ರಿಗೇನು ಫೀಸ್ ಏನು ಪೇ ಮಾಡೋ ಅಂಥದ್ದಿಲ್ಲ. ಕ್ವಶನ್ಸ್ನ ಕೇಳ್ತಾರೆ, ನಾವು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಸಾಕು. ಹಾಗೆ ನಮಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಫೋಟೋ ಹೊಡೆದು ಹಾಕಿದ್ರೆ ಸಾಕು. ಅವರೇ ನಮಗೆ ಸಜೆಸ್ಟ್ ಮಾಡ್ತಾರೆ ಏನ್ ಕ್ರೀಮ್ ಯೂಸ್ ಮಾಡಬೇಕು ಏನು ಅನ್ನೋದನ್ನ. ನನಗಂತೂ ತುಂಬಾನೇ ಯೂಸ್ಫುಲ್ ಆಯ್ತು. ಸೊ ಬೇರೆ ಕಡೆ ಹೋಗಿ ಕನ್ಸಲ್ಟೆನ್ಸಿ ಫೀಸ್ ಅಂತ ಕೊಡಬೇಕು, ಡಾಕ್ಟರ್ಗೆ ಫೀಸ್ ಕೊಡಬೇಕು, ಪ್ರಾಡಕ್ಟ್ಗೆ ಫೀಸ್ ಕೊಡಬೇಕು ಅಂತ. ಸೊ ಅವರು ನನಗೆ ಇದನ್ನ ಸಜೆಸ್ಟ್ ಮಾಡಿದ್ರು. ಇದು ಫೇಸ್ ವಾಶ್ ಆ ಥರ ಅವರು ಎಲ್ಲ ಸಜೆಸ್ಟ್ ಮಾಡ್ತಾರೆ. ನಮ್ಮ ಸ್ಕಿನ್ ಏನಾಗಿದೆ, ಐಗಾಗಿರ್ಬೋದು, ಇಲ್ಲಾಂದ್ರೆ ಪಿಂಪಲ್ಸ್, ಡಾರ್ಕ್ ಸರ್ಕಲ್, ಪಿಗ್ಮೆಂಟೇಷನ್ ಆಗಿರ್ಬೋದು, ಅದಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೊ ನಾನು ಇದನ್ನ ಯೂಸ್ ಮಾಡಿದಾಗಿಂದ ನನಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಪ್ರಾಡಕ್ಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಜಸ್ಟ್ 499ಗೆ ಸಿಗ್ತಾ ಇದೆ ಈ ಪ್ರಾಡಕ್ಟ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅವರು ಕನ್ಸಲ್ಟ್ ಮಾಡಿದ್ದಕ್ಕೆ ನನಗೆ ತುಂಬಾನೇ ಯೂಸ್ಫುಲ್ ಕೂಡ ಆಯ್ತು. ನಿಮಗೂ ಅಷ್ಟೇ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೆ ಸೊ ಕ್ಯೂರ್ ಸ್ಕಿನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅವ್ರು ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡಿ, ಕನ್ನಡನ ಇಂಗ್ಲೀಷ್ ಆ ಥರ ಟೈಪ್ ಮಾಡಿ. ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಸೊ ಅವ್ರಿಗೆ ಮಾಡಿದೆ. ನಿಮ್ಗೆ ಕನ್ನಡ ಬರ್ತಿದ್ರೆ ಕನ್ನಡದಲ್ಲೇ ಮಾಡಿ. ಸೊ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ ಏನಾಗುತ್ತೆ ಏನು, ಇದರಿಂದ ಏನು ಯೂಸ್ಫುಲ್ ಅನ್ನೋದನ್ನ. ಸೊ ಇದರಲ್ಲಿ 100% ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನನಗೂ ಕೂಡ ಗೊತ್ತಾಯ್ತು. ಮತ್ತೆ ತಡ ಮಾಡ್ತೀರಾ, ಇವಾಗಲೇ ಹೋಗಿ ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಲವ್ ಯು ಆಲ್. ನೀವೇನಾದ್ರು ಕ್ಯೂರ್ ಸ್ಕಿನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನನ್ನ ಕೂಪನ್ ಕಾರ್ಡ್ ಬಂದ್ಬಿಟ್ಟು ಮುದ್ದು 100 ಅಂತ. ನೀವೇನಾದ್ರು ಈ ಕೂಪನ್ ಕಾರ್ಡ್ನ ಯೂಸ್ ಮಾಡಿದ್ರೆ ನಿಮ್ಗೆ 100 ರೂಪೀಸ್ ಆಫ್ ಕೂಡ ಸಿಗ್ತಾ ಇದೆ. ಆಗಿಲ್ವಾ? ನಮ್ಮ ಮಗಳು ಹಾಳು ಮಾಡ್ಬಿಟ್ಲು. ಅಕ್ಕ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಅವರು ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬಂದಾಗಿದೆ, ಅದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಬಂಗಾರಿ ಸ್ವಾಮಿ, ಹಾಲು ಸ್ವಾಮಿ, ಹಾಕಕ್ಕೊಂದು ಅಳೋದು ನೀನು. ಹೊಡಿಯೋಣ ಸೂರಿಗೆ. ಸೂರ್ಯ ನಿಂಗೆ ಪಾಪು ಕೊಡಗ ಕಣ ಇನ್ಮೇಲೆ. ಮುದ್ದು ಸ್ವಾಮಿ ಇದು, ಮುದ್ದು ಪಾಪ. ಸ್ವಾಮಿ ಮುದ್ದು, ಕಳ್ಳ ಸ್ವಾಮಿ, ಸ್ವಾಮಿ ಬಂಗಾರು. ಅಲ್ಲೋಯ್ತು ನನ್ನ ಮುದ್ದು ಸ್ವಾಮಿ. ಫೋನ್ ಮಾಡ್ತೈತೆ ಸ್ವಾಮಿ ಮುದ್ದು. ಹಾಲು ಸ್ವಾಮಿ ಹೊಡೆದಿದ್ದು ನಿಂಗೆ ಸೂರ್ಯನ. ಅಮ್ಮಮ್ಮ ಬಂದಾಗ ಹೇಳೋಣ, ಅವನ್ನ ಚುಚ್ಚು ಮಾಡಿಸೋಣ ಸ್ವಾಮಿ. ಸ್ವಾಮಿ ಮುದ್ದು, ಮುದ್ದು ಪಾಪು, ಸ್ವಾಮಿ ಬಂಗಾರು. ಅಲ್ಲೋಯ್ತು ಸ್ವಾಮಿ, ಸ್ವಾಮಿ ಬಂಗಾರು ಎಲ್ಲೋಯ್ತು. ಮುದ್ದು ಸ್ವಾಮಿ ಇದು, ಸ್ವಾಮಿ ಮುದ್ದು.
ಕಳ್ಳ ಪಾಪು, ಕಳ್ಳ ಬಂಗಾರು, ಹಾಲು ಸ್ವಾಮಿ, ಹಾಲು ಬಂಗಾರು, ಚಿನ್ನ ಬಂಗಾರು, ಚಿನ್ನು ಪಾಪು, ಚಿನ್ನ ಸ್ವಾಮಿ, ಮುತ್ತು ಸ್ವಾಮಿ, ಮುತ್ತು ಕಳ್ಳ, ಚಿನ್ನ ಬಂಗಾರಲ್ಲಿ ನನ್ನ ಬುಬ್ಬಮ್ಮ ಎಲ್ಲಿ, ಮಹಿಮ ಗೌಡ, ಚಿನ್ನ ಸ್ವಾಮಿ ಇದು ಸ್ವಾಮಿ ಕಣವ, ಇದು ನಮ್ಮನೆ ಸ್ವಾಮಿ ಇದು ನೋಡಿ. ನನ್ನ ಮಗಳಿಗೆ ಸಾಂಗ್ ಆಡಿದ್ರೆ ನಿದ್ದೆ ಮಾಡೋದು, ಇಲ್ಲ ನಿದ್ದೆ ಮಾಡಲ್ಲ. ಇವಾಗ ಪರವಾಗಿಲ್ಲ, ಸಮಾಧಾನ ಆಗಿದ್ದಾರೆ. ಇವ್ರು ನಿಮಗೆ ಸಮಾಧಾನನಾ? ಎತ್ಬಿಡಿ ಇವಾಗ ನೀವು ಕೈ ಎತ್ಬಿಡಿ ನೋಡಿ. ನೋಡಿ ನನ್ನ ಮಗಳಿಗೆ ಸಾಂಗ್ ಆಡಬೇಕು, ಅವಾಗಲೇ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಾನು ರೂಢಿ ಮಾಡಿಬಿಟ್ಟಿದ್ದೀನಿ. ಮುದ್ದು ಸ್ವಾಮಿ, ಚಿನ್ನ ಬಂಗಾರಿಯಲ್ಲಿ ಹಾರು ಹೊಡೆದಿದೆ ಸ್ವಾಮಿ ಮುದ್ದಿಗೆ. ಕಳ್ಳ ಸ್ವಾಮಿ ಇದು, ಸ್ವಾಮಿ ಮುದ್ದು ಇದು. ನಗದ್ ಆಗೋಯ್ತು. ನೋಡಿ ಕೈ ಹಂಗೆ ಇಟ್ಕೊಂಡಿದ್ದಾಳೆ. ನೀವು ಅವಾಗಲೇ ಇದನ್ನು ಹಂಗೆ ಮಾಡ್ಬೇಕಾಗಿತ್ತು. ಅವಾಗ ಕೈ ಹಿಂಗ ಅಂದ್ಬಿಟ್ಲಲ್ಲ, ಗಜಿಬಿಜಿ ಆಗ್ಬಿಟ್ಟಿದೆ ಒಳಗದು. ನೋಡಿ ಗೈಸ್, ನನ್ನ ಮಗಳಿಗೆ ಇವಾಗ 2 ಕೈಯೂ ಆಗಿದೆ. ಆಮೇಲೆ ತಾನೇ ಅಪ್ಲೋಡ್ ಮಾಡಿ. ಇಲ್ಲ, ಕೈದಾಯ್ತು ನೋಡಿ, ಒಂದು ವೇಸ್ಟ್ ಆಯ್ತು. ನೆಕ್ಸ್ಟ್ ಕಾಲ್ದು ಮಾಡ್ತಿದ್ದಾರೆ. ನೋಡಿ ಮಾಡ್ತಿದ್ದಾರೆ. ಯಪ್ಪ ನೋಡು, ಜರ್ನಿ 6 hours ಅಂತೆ. ನನಗಂತೂ ಶಾಕ್ ಆಗೋಯ್ತು. 6 hours. ಚಾಮಿ, ಓಯ್ ಕಳ್ಳ. ಆಯ್ತಮ್ಮ, ಆಯ್ತು. ಇಡ್ಕೊ. ಆಯ್ತು. ಒಂದೇ ನಿಮಿಷ. ಇರಮ್ಮ. ಒಂದು ಕಾಲೇ ಎತ್ಬಿಟ್ಲು ಗೈಸ್. ಅದು ಬಂತೋ ಬಂದಿಲ್ವೋ ಗೊತ್ತಿಲ್ಲ. ಬಂತ ಅದು? ಫುಲ್ ಎತ್ಬಿಟ್ಲಲ್ಲ ಕಾಲು. ಇನ್ನು ಎಳೆ ಪಪ್ಪುಗಳೆಲ್ಲ ಹೆಂಗಿರ್ತದೆ? ಮಲಗಿಸ್ಬಿಡ್ತಾರೆ ಫುಲ್ಲು. ಹಾಲು ಸ್ವಾಮಿ ಹಿಂಗೆ ಸುಮ್ಮನೆ ಇದ್ದಿದ್ರೆ ಚೆನ್ನಾಗಾಗದ. ಅದರಲ್ಲಿ ಇರೋದೇ ಅಂಟ್ಕೋತಿರ್ತಿಲ್ಲ. ಆಯಿತು. ಸೂರ್ಯ ನೋಡಿ ಸುಧಾರಿಸಿ ಮಲಸ್ಕೊತಾವನೆ. ನಮ್ಮ ಕೈಲಂತೂ ಸುಧಾರ್ಸೋಕ್ಕಾಗಿಲ್ಲ. ಎಷ್ಟು ಹಿಂಸೆ ಕೊಟ್ಟರು ಗೊತ್ತಾ?